ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾ ಇಲ್ಲಿಗೆ ಬಂದಿನಪ್ಪ ಅಂದ್ರೆ ತುಳಜಾಪುರ್ಗೆ ಬಂದೀವಿ. ಸೊ ನಾನು ನಮ್ಮ ಲಗೇಜು ಅದ್ರ ಜೋಡಿ ನಮ್ಮ ಛೋಟಾ ಲಗೇಜ್ ಅಂದ್ರೆ ನಮ್ಮ ತಂಗಿ ಹಾಗೆ ನಮ್ಮ ದೊಡ್ಡ ಮಮ್ಮಿ. ಸೊ 3 ಜನ ಏನು ಮಾಡಿವಪ್ಪ ಅಂದ್ರೆ ಇವತ್ತು ತುಳಜಾಪುರ್ಗೆ ಬಂದೀವಿ ರೀ. ರೀಸನ್ ಏನಿಲ್ಲ, ನಮ್ಮ ದೊಡ್ಡ ಮಮ್ಮಿ ಹೋಗಾರಂದು ಭಾಳ ದಿವ್ಸಲಿಂದ ಅಲ್ಲತ್ತಿರು. ಸೊ ಅವ್ರ ಸಂಗಟ ಹಿಂಗೆ ತುಳಜಾಪುರ್ ಬಂದೆವು. ಬಸ್ ಸ್ಟ್ಯಾಂಡ್ ಇಳ್ಕೊಂಡು ನಡೆದಿದ್ದೆವು ರೂಮಿನ ಕಡೆಗೆ, ರೂಮ್ ಹುಡ್ಕೊಂಡು. ಸೊ ಸೂರ್ಯ ನೋಡಿದ್ರೆ ನಮಗೆ ಯಾಕೋ ತೋಲೆ ಕರ್ರಗಿದ್ರಿ, ಬೆಳ್ಳೋ ಕಾಣ್ರಿ ಅಂತೇಳಿ ನಮಗೆ ಮಿಂಚ್ಲತ್ತಿನೋ. ಅವನಿಗೆ ಹಾಗೆ ನೋಡ್ಕೊತ ಮುಂದಕ್ಕೆ ಹೊಂಟಿದ್ದೇವ್ರಿ. ಅಲ್ಲೇ ನಮ್ಮ ದೊಡ್ಡ ಮಮ್ಮಿ ಏನಾರ ತಿಂತೀರೇನು ಹಣ್ಣು ಅಂತ ಕೇಳಿದ್ರು. ನಮಗೆ ಬೇಡ ಅನ್ಕೊಂಡು ಹಂಗೆ ಮುಂದೆ ಬಂದೆವು. ಸೊ ಹಂಗೆ ನಡ್ಕೋತ ನಡೆದೇವ್ರು. ಭಾಳ ದೂರ ಅದ ಅಂದರು. ಹಾಗೆ ನಡ್ಕೋತ ನಡೆದೆವು. ಸೊ ಅಲ್ಲೇ ದೀಪಕ್ ಚೌಕ್ ಕಾಣಿಸ್ತು, ಅದಕ್ಕೆ ನೋಡ್ಕೊಂಡು ಹಂಗೆ ದೀಪಕ್ ಚೌಕ್ಲಿಂದ ಮುಂದೆ ನಡೆದೆವು. ಸೊ ಈ ಅಂಕಲ್ ಏನಪ್ಪ ಅಂತಂದ್ರು, ರೂಮ್ ಬೇಕಾ, ರೂಮ್ ತೊಗೊರಿ ನಂಬಲ್ ಬರ್ರಿ ಅಂತ ಒಳ್ಳತಿರು. ಬಸ್ ಸ್ಟ್ಯಾಂಡ್ ಇಳಿದ್ರೆ ಸಾಕು, ಎಲ್ಲರೂ ಆಟೋದವ್ರು ಭೀ ಹಂಗೆ ಕೇಳ್ತಾರೆ ರೀ, ರೂಮಿನ ಕಡೆಯಿಂದ ಅವ್ರು ಭೀ ಹಂಗೆ ಕೇಳ್ತಾರೆ. ಸೊ ನಾವು ಹೋಗೋದು ಒಬ್ಬರ ಮನೆಗೆ ಫಿಕ್ಸು. ಸೊ ಅದು ಯಾರ ಮನೆ ಅಂತ ತೋರಿಸ್ತೇವೆ ನಡೀರಿ. ಹಿಂದಿನ ಹೋಗರಿ ಅಂತಂದ್ರೆ ನಮ್ಮ ಅವ್ವ ಅಂದರು ಗುಡಿ ಬಲ್ಲಿಂದ ಅದರಿಂದ ಹೋಗರಿ. ಸೊ ಹಂಗೆ ಸುಮ್ಮನೆ ಒಂದು ನಮಸ್ಕಾರ ಹೊಡೆದು ರೂಮಿಗೆ ಹೋಗರಿ ಅಂದರು. ಸೊ ಹಾಗೆ ತುಳಜಾ ಭವಾನಿ ಟೆಂಪಲ್ ಎದುರಿಗೆ ಬಂದು ಹಿಂಗೆ ಒಂದು ನಮಸ್ಕಾರ ಹೊಡ್ಕೊಂಡು ಹೋಗರಿ ಅಂತೇಳಿ ಹೊಂಟಿದ್ದೆವು. ಸೊ ಫೈನಲಿ ಗುಡಿ ಅಪೋಸಿಟ್ ಎದುರು ಬಂದು ಒಂದು ನಮಸ್ಕಾರ ಹೊಡ್ಕೊಂಡು ಮತ್ತು ನಮ್ಮ ಬ್ಯಾಗೆಲ್ಲ ಕೈಯಾಗಿ ಹಿಡ್ಕೊಂಡು ಲಗೇಜ್ ತೊಗೊಂಡು ರೈಟ್ ಎಲ್ಲಿಗೆ ಅಂತಂದ್ರೆ ನಮ್ಮ ರೂಮ್ ಕಡೆಗೆ ರೀ. ಸೊ ಇಲ್ಲಿ ಎಲ್ಲ ಹೆಂಗೆ ಅಂತಂದ್ರೆ ಅಮೌಂಟ್ ತೊಗೊಂಡು ರೂಮ್ ಕೊಡ್ತಾರೆ. ಸೊ ನಂಬಲ್ಲಿ ಏನಪ್ಪ ಅಂದ್ರೆ ನಮ್ಮ ದೊಡ್ಡ ಮಮ್ಮಿ ಒಬ್ಬರದೇ ಮನೆಗೆ ಬರ್ತಾರೆ ಫಿಕ್ಸ್. ಅದೇ ರೂಮ್ನಾಗ ಇರ್ತಾರೆ, ಅದೇ ಊರು ಅದೇ ಮನೆದೊಳಗೆ ತುಳಜಾಪುರ್ನೊಳಗೆ. ಸೊ ಅವ್ರ ಮನೆಗೆ ಕರ್ಕೊಂಡು ನಡ್ದಾರ. ಅದು ಹೆಂಗೆ ಅಂದರು ಟೆಂಪಲಿಂದ ಸ್ವಲ್ಪ ದೂರೇ ಬರ್ತದೆ. ಸೊ ನಡ್ಕೊಂಡು ನಡೆದೇವು. ನಮ್ಗಾರ ಸಾಕಾಗಿ ಹೋಗ್ಯದ. ಪೈಲೇನೇ 4 ಅವರ್ ಬಸ್ಸಿನ ಜರ್ನಿ ಮಾಡಿ ತಲೆ ಖರಾಬ್ ಆಗ್ಯದ. ಮತ್ತು ಇಲ್ಲಿ ಭೀ ಹಾದಿ ನಡಿಬೇಕು ಅಂದಂಗೆ. ಸೊ ಫೈನಲಿ ಬಂತು ನೋಡ್ರಿ ನಾವು ಇರಬೇಕಾದಂಥ ಮನೆ. ಇದು ಯಾರದಪ್ಪ ಅಂದ್ರೆ ಗೋವಿಂದರಾವ್ ಸಾಟೆ ಅಂತ ಹೇಳ್ತಾರೆ ರೀ. ಅವ್ರ ಮನೆಗೆ ಬರ್ತಾರೆ ನಮ್ಮಲ್ಲಿ ಯಾವಾಗ ಭೀ ನಮ್ಮಮ್ಮ. ಸೊ ಅವ್ರ ಮನೆಗೆ ಬಂದು ಒಳಗೆ ಹೋದೆವು. ಒಳಗೆ ಹೋಗಿ ಕರೆದ್ರ ಒಬ್ಬರು ಆಂಟಿ ಮತ್ತು ಒಬ್ಬರು ಅಣ್ಣ ಬಂದರು ರೀ. ಎಲ್ಲ ಲಗೇಜ್ ಇಟ್ಟಾದ್ಮೇಲೆ ಸೊ ಹಿಂಗೆ ಮಾತಾಡ್ಕೊಂಡವು. ಇದು ಅವ್ರ ಮನೆ ಇತ್ತು. ಅಲ್ಲಿ 2 ಫೋಟೋ ಕಾಣಿಸ್ಲತ್ತಾವಲ್ಲ, ಮೊದಲು ಅವ್ರು ಇರ್ತಿದ್ದರು 8-10 ವರ್ಷಕ್ಕೆ ಹಿಂದೆ. ಸೊ ಅವ್ರು ಡೆತ್ ಆಗ್ಯಾರ. ಸೊ ಈಗ ಅವ್ರ ಮಕ್ಕಳು ಇರ್ತಾರೆ, ಅವ್ರು ಕೊಡ್ತಾರೆ. ನಮ್ಮ ಪೋಟ್ಲಿ ಎಲ್ಲ ಹಿಡ್ಕೊಂಡು ಹಂಗೆ ಕುಂತಿದ್ದೆವು ಬಾಯಿ ತೆರ್ಕೊಂಡು. ಅದಾದ್ಮೇಲೆ ಚಾವಿಸ್ಕೊಂಡು ಹಂಗೆ ಚಿಡಿ ಏರ್ಕೋತ ಅಲ್ಲಿ ತೆರ್ಕೊಂಡು ನಡೆದಿದ್ದೇವೆ ರೀ. ಏನು ಮಾಡ್ರಿ, ಸಾಕಾಗಿತ್ತು. ಕೈಕಾಲೆಲ್ಲ ಬಸ್ಸಿನಾಗ 4 ಗಂಟೆ ಕೂತಿ ಫುಲ್ಲು ಕೈಕಾಲೆಲ್ಲ ಬ್ಯಾನೆ ಆಗಿದ್ದು. ಸೊ ಫೈನಲಿ ರೂಮಿಗೆ ಬಂದೆವು. ಚಾವಿ ಓಪನ್ ಮಾಡ್ಕೊಂಡು ನಮ್ಮ ಪೋಟ್ಲಿ ಲಗೇಜ್ ಎಲ್ಲ ರೂಮ್ನಾಗ ಇಟ್ಟೆವು. ಸೊ ರೂಮ್ ಅಂದ್ರೆ ಹಿಂಗಿತ್ತಿಕ ಸಣ್ಣದೊಂದು 4 ಮೂಲಿದೊಂದು ಗಾಡಿ ಇನ್ನೇನೊಂದು ರೂಮ್ ಇತ್ತು. ಅದಕ್ಕೆ ಹಾಗೆ ಒಂದು ಅಟ್ಯಾಚ್ ಬಾತ್ರೂಮ್ ಕೊಡ್ತಾರೆ, ವಾಶ್ರೂಮ್ ಇದ್ದಿತ್ತು. ಸೊ ಇದಿಷ್ಟಕ್ಕೆ ಎಲ್ಲ ಫೆಸಿಲಿಟಿ ಇದ್ದಿತ್ತು. 350 ರೂಪೀಸ್ ತೊಗೊಂಡವರು. ಅಂದರೂ ನಾಟ್ ಬ್ಯಾಡ್ ರೀ, ಚೆನ್ನಾಗಿತ್ತು. ಲಗೇಜ್ ಎಲ್ಲ ಇಟ್ಟು ಫುಲ್ ಫ್ರೆಶ್ ಅಪ್ ಆಗಿ ನಡೆದಿದ್ದೆವು. ಬಟ್ ಎಲ್ಲಿಗೆ ನಡೆದಿದ್ದೆವು ಅಂತ ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೆ. ಸೊ ಕಂಟಿನ್ಯೂ ವೀಡಿಯೋಸ್ ನೋಡಿರಿ. ಥ್ಯಾಂಕ್ ಯು.